ಈಗ ನಾನು ಕೆಲವು ಕಡೆ ಹೋಗಿದ್ದೀನಿ, ಹೆಸರು ಹೇಳೋದು ಬೇಡ ದೊಡ್ಡ. ಒಂದ್ ಕಡೆ ಮೊನ್ನೆ ಜಿಂದಾಲ್ ರೋಡ್ ಅಲ್ಲಿ ನೀವು ಒಂದೇ ಕಡೆ 5,000 ಮನೆ ಕಟ್ಟಿದ್ದಾರೆ. ಈಗ ಫ್ಲಾಟ್ಗಳಲ್ಲಿ ನಮ್ಮ ಜಾರ್ಜ್ ಅವ್ರಿಗೆ ಗೊತ್ತು, ಒಂದು ಫ್ಲಾಟ್ ತಗೊಂಡ್ರೆ 2-3 ಕಾರ್ ಇಟ್ಕೊಂಡಿದ್ದಾರೆ ಎಲ್ಲ. ಆ ಕಾಲ ಹೊರಟೋಯ್ತು, ಹಳ್ಳಿ ಒಂದೇ ಕಾರ್ ಇತ್ತು. ಈಗ 2-3 ಅಷ್ಟು ಜನ ಒಂದೇ ಸರಿ 5,000 ಮನೆ ಇದೆ ಅಂದ್ರೆ 10,000 ಕಾರ್ ಆಚೆ ಬಂದ್ರೆ ಕತೆ ಏನಾಗ್ತೈತೆ ರೋಡ್. ಅದಕ್ಕೋಸ್ಕರ ನೀವು ಕೊಡಬೇಕಾದ್ರೆ ನಮ್ಮ ರೋಡ್ಗಳು ಈಗ ರೋಡ್ ಪ್ರಕಾರ ನಾವು ಇಲ್ಲ. ಈಗ ನಾವು 30 ಫೀಟ್ ರೋಡ್ಗೆ ಎಷ್ಟು FIR ಇದೆ, ಅದು ಬಿಟ್ಟ ತಕ್ಷಣ 30 ಬಿಟ್ಟ ತಕ್ಷಣ 40 ಬಿಟ್ಟ ತಕ್ಷಣ 60, 80, 100 ಹಿಂಗಿದೆ. ಅದ್ರ ಬದಲಾಗಿ ಇನ್ನೂ ಕ್ಲಿಯರ್ ಆಗಿ ಮಾಡಿ, 30 ಬಿಟ್ನೆ 40, 50, 60, 70 ಆ ಲೆವೆಲ್ಗೆ ತಕ್ಕಂಗೆ ರೈಸ್ ಮಾಡ್ಕೊಂಡು ಹೋಗ್ಲಿ. ಇಲ್ಲ ಅಂತ ಹೇಳಿದ್ರೆ ನೀವ್ ಹೇಳಿದ್ರಿ ಬೆಂಗಳೂರು ರೋಡ್ಸ್ ಎಲ್ಲ ನಾವು ನ್ಯಾರೋ ರೋಡ್ಸ್, ಪ್ಲಾನೆಡ್ ಸಿಟಿ ಅಲ್ಲ, ಬಾಂಬೆ ತರ ಚೆನ್ನೈ ತರ ಇಟ್ಸ್ ನಾಟ್ ಎ ಪ್ಲಾನೆಡ್ ಸಿಟಿ, ನ್ಯಾರೋ ರೋಡ್ಸ್. ನಾವು ಇನ್ನಷ್ಟು ಇಲ್ಲಿ ಜಾಸ್ತಿ ಡೆನ್ಸಿಟಿ ಮಾಡಿದ್ರೆ ಸಮಸ್ಯೆ ಆಗ್ತೈತೆ. ಅದ್ರ ಬಗ್ಗೆ ಯೋಚನೆ ಮಾಡಿ. ಎಷ್ಟು ರೋಡ್ ಇದೆ ಅದಕ್ಕೆ ಒಂದು ಕೊಡುವಂತ ಒಂದು ಮಾಡ್ಬೇಕು. ಅದಕ್ಕೆ ಈಗ ಮೆಟ್ರೋ ಕೊಡ್ತಾ ಇದ್ದೀರಲ್ಲ, ಮೆಟ್ರೋ ಲೈನ್ ಅಲ್ಲಿ ನೀವು ಮಾಡಿದ್ರೆ ಉಪಯೋಗ ಆಗ್ತೈತೆ. ಮೆಟ್ರೋ ಲೈನ್ಸ್ ಅಲ್ಲಿ ನೀವೆಲ್ಲೇನೋ ಅಲ್ಲಿ ಜಾಸ್ತಿ ಕೊಡಿ, ನೀವು ಎಷ್ಟು ಬೇಕೋ ಕೊಡಿ ಮೆಟ್ರೋ ಲೈನ್ಸ್ ಅಲ್ಲಿ. ಮತ್ತೆ ಈಗ ಪೆರಿಫಲ್ ರೋಡ್ ಮಾಡ್ತಾ ಇದ್ದೀರಾ, ಅಲ್ಲಿ ಒಂದು ಅದೇ ಸಪರೇಟ್ ಸೆಕ್ಟರ್ಸ್ ಮಾಡಿ ಅಲ್ಲಿ ಹೈ ರೈಸ್ ಬಿಲ್ಡಿಂಗ್ ಕೊಡಿ. ಸೊ ಬೆಂಗಳೂರು ಸಿಟಿ ಒಳಗಡೆ ನೀವು ಮಾಡಿದ್ರೆ ಜನರಲ್ ಆಗಿ ಎಲ್ಲರಿಗೂ ಒಂದೇ ಕಡೆ ಹಂಗ್ ಮಾಡಕ್ ಹೋಗ್ಬೇಡಿ. ಎಲ್ಲೆಲ್ಲಿ ನಿಮ್ ಪ್ರಾವಿಷನ್ ಇದೆಯೋ ಎಲ್ಲೆಲ್ಲಿ ಮಾಡಬಹುದು, ಈ ಜನನ ಆಚೆ ಕಡೆ ತಗೊಂಡೋಗಕ್ಕೆ ಏನೇನು ಮಾಡಬಹುದು ಅದನ್ನ ನೀವು ಶುರು ಮಾಡಿ. ಮುಂದೆ ಬಂದಂತ ಸರ್ಕಾರಗಳು ಅದನ್ನ ಫಾಲೋ ಮಾಡಿದ್ರೆ ಬೆಂಗಳೂರು ಉಳಿತತೆ. ಇಲ್ಲ ಅಂದ್ರೆ ನಮ್ದು ಒಂದು ಇವಾಗ ಹೆಂಗೆ ಗಾರ್ಬೇಜ್ ಸಿಟಿ ಹಿಂಗೆಲ್ಲ ಅಂತಿರೋ ಹಂಗೆ ಬ್ಲ್ಯಾಂಡ್ ಆಗಿ ನಾವು ನಮ್ದು ಒಂಥರ ಸ್ಲಮ್ ಆಗೋತೈತೆ ಲಾಸ್ಟ್. ಅದಕ್ಕೆ ನಮ್ ಸಲಹೆ ಅಷ್ಟೇ. ಸರ್, ಟು ಕಂಟಿನ್ಯೂ ಅಶೋಕ್ ಅವ್ರು ಹೇಳ್ದಂಗೆ, ನಾನು ಮೊನ್ನೆ ನೋಡ್ತಾ ಇದ್ದೆ, ಮಹಾರಾಷ್ಟ್ರ ಹ್ಯಾಸ್ ಕಮ್ ಔಟ್ ವಿತ್ ಎ ನ್ಯೂ ಪಾಲಿಸಿ. 4th ಮುಂಬೈ ಕಟ್ತಾ ಇದ್ದಾರೆ ಅವರು. ಮುಂಬೈ ಆಯಿತು, ನವಿ ಮುಂಬೈ ಆಯಿತು, 3rd ಮುಂಬೈ ಆಯಿತು, ದೇ ಆರ್ ಗೋಯಿಂಗ್ ಫಾರ್ 4th ಮುಂಬೈ. ಸೊ ನಾವು ಕೂಡ ಐ ಥಿಂಕ್ ದ ಟೈಮ್ ಹ್ಯಾಸ್ ಕಮ್. ನೀವು ಒಂದು ಏನೋ ಹೊಸ ಒಂದು ಚಾಪ್ ಮುಡಿಸ್ಬೇಕು ಮಾಡ್ತಾ ಇರುವಾಗ ಒಂದು ಬೆಂಗಳೂರು ಎಷ್ಟು ಸ್ಯಾಚುರೇಷನ್ ಪಾಯಿಂಟ್ ಮುಟ್ಬಿಟ್ಟಿದೆ. ಇಟ್ ಈಸ್ ದ ರೈಟ್ ಟೈಮ್ ಟು ಹ್ಯಾವ್ ಸೆಕೆಂಡ್ ಬ್ಯಾಂಗ್ಳೂರ್ ಔಟ್ಸೈಡ್ ಬ್ಯಾಂಗ್ಳೂರ್. ಅದ್ರ ಬಗ್ಗೆ ಯೋಚನೆ ಮಾಡಿ. ಅದಕ್ಕೇನೆ ಹಿಂದೆ ಕುಮಾರಸ್ವಾಮಿ ಕಾಲದಲ್ಲಿ ನಂದಗುಡಿ, ಸೋಲಾರು, ಬಿಡದಿ ಎಲ್ಲ ಮಾಡಿದ್ರು. ಪಾಪ ಬಿಟ್ಬಿಟ್ರು, ನಿಮ್ನು ಕರ್ಕೊಂಡು ಹೋಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹೌ ಕ್ಯಾನ್ ಐ ಡಿಲೀಟ್ ದಟ್ ಲ್ಯಾಂಡ್? ಹೌ ಕ್ಯಾನ್ ಐ ಡಿನೋಟಿಫೈ ದಟ್ ಲ್ಯಾಂಡ್? ಇಟ್ ಇಸ್ ನಾಟ್ ಡಿನೋಟಿಫೈ ಆದ ತಕ್ಷಣ ನಮ್ಮ ಪರಿಸ್ಥಿತಿ ಏನಾಗ್ತದೆ ಅಂತ ಗೊತ್ತಿದೆ ನಿಮ್ಗೆ. ಸೊ ಅದನ್ನ ಮಾಡಕ್ ಆಗಲ್ಲ. ಸೊ ಏನೇನೋ ಮಾಡ್ತಾ ಇದ್ದೀನಿ, ಕೇಂದ್ರದಲ್ಲಿ ಐ ಕಮ್ ಬ್ಯಾಕ್ ಆನ್ ದಟ್ ದಿಸ್ ಒನ್. ಸೊ ಅದಕ್ಕೆ ನೀವು ಹೇಳ್ದಂಗೆ ವರ್ಟಿಕಲ್ ಆಗಿ ಹೋಗ್ಬೇಕು. ಹಿಂದೆ ಮಾಡ್ಬಿಟ್ಟಿದ್ದಾರೆ, ಶಿವರಾಮ್ ಕಾರಂತ್ ಲೇಔಟ್, ಕೆಂಪೇಗೌಡ ಲೇಔಟ್, ಬೇರೆ ಎಲ್ಲ ಮಾಡ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಏನೇ ಮಾಡಿದ್ರು ವಿಲ್ ಹ್ಯಾವ್ ಟು ಗೋ ಫಾರ್ ಎ ವರ್ಟಿಕಲ್ ಡೆವಲಪ್ಮೆಂಟ್. ಐ ಫುಲ್ಲಿ ಅಗ್ರಿ ವಿತ್ ಯು. ನೆಕ್ಸ್ಟ್ BDA ಪ್ಲಾನ್ ವಾಟ್ ಎವರ್ ಮೇ ಬಿ ಇಸ್ ದೇರ್ ವಿಲ್ ಬಿ ಓನ್ಲಿ ಫಾರ್ ಎ ವರ್ಟಿಕಲ್ ಡೆವಲಪ್ಮೆಂಟ್. ಎಲ್ಲ ಒಂದು ಸ್ಮಾಲ್ ಪರ್ಸೆಂಟೇಜ್ ವಿಲ್ ಅಲೋ ಸೈಟ್ಗಳಿಗೆ. ಬಟ್ ಇದಕ್ಕೆ ನಾವು ವರ್ಟಿಕಲ್ ಆಗಿ ನಾವು ಯೋಚನೆ ಮಾಡಬೇಕಾಗ್ತದೆ. ಯಾಕೆಂದ್ರೆ ರೋಡ್ಗೆ ಮತ್ತೊಂದು ಮೆಟ್ರೋ ತೆಗೆದುಕೊಂಡು ಹೋಗ್ಬೇಕಾಗ್ತದೆ, ಅಂತ ಜಾಗದಲ್ಲೆಲ್ಲ ಕೊಡಬೇಕಾಗ್ತದೆ. ಸೊ ದಟ್ ಇಸ್ ವೈ ಬಿಡದಿಲಿ, ಯಾಕೆಂದ್ರೆ ನೀರ್ ಹತ್ರ ಇದೆ, ಸೆಕೆಂಡ್ ಏರ್ಪೋರ್ಟ್ ವಿಧಿನೇ ಇಲ್ಲ. ಐ ಥಿಂಕ್ ವಿಲ್ ಹ್ಯಾವ್ ಟು ಗೋ ಟು ದಿ ಸೌತ್ ಓನ್ಲಿ. ಈಗಿರೋ ನನಗಿರೋ ರಿಪೋರ್ಟ್ಸ್ ಪ್ರಕಾರ ಅಲ್ಲಿಗೆ ಹೋಗ್ಬೇಕಾಗ್ತದೆ. ಅದಕ್ಕೆ ನಾನು ಬಿಡದಿಗೆನೆ ಇದನ್ನ ಆರ್ಟಿಫಿಷಿಯಲ್ ಸಿಟಿ ಮತ್ತೊಂದು ಸಿಟಿ ಮಾಡಬೇಕು ಅಂತೇಳಿ ಏನು 9,000 ಎಕರೆ ಅಕ್ವಿಷನ್ ಆಗಿತ್ತು. ಜಗದೀಶ್ ಶೆಟ್ಟರ್ ಏನೋ 1,000 ಎಕರೆ ಏನೋ ಬೇರೆಯವ್ರಿಗೆ ಇಂಡಸ್ಟ್ರೀಸ್ಗೆ ಯಾರಿಗೂ ಕೊಡಕ್ಕೆ ನಮ್ಗೆ ಕೊಟ್ಟಿದ್ದಾರೆ. ಇನ್ನು 8,000 ಎಕರೆ ಇದೆ, ಅವ್ರಿಗೂ ಒಳ್ಳೆ ಕಾಂಪನ್ಸೇಷನ್ ಕೊಡ್ತೀನಿ ಅಂತ ನಾನು ಅಶ್ಯೂರೆನ್ಸ್ ಮಾಡಿದ್ದೀನಿ. ಇವತ್ತೇನೋ ಕ್ಯಾಬಿನೆಟ್ ಬರ್ತಾ ಇದೆ ಸಬ್ಜೆಕ್ಟು. ಫೈನಲ್ ಬಂದ ತಕ್ಷಣ ವಿಲ್ ಲುಕ್ ಇಟ್ ಆಲ್ ದೋಸ್ ಇಶ್ಯೂಸ್ ವಾಟ್ ಎವರ್ ಯು ಆರ್ ಟೆಲಿಂಗ್. ನಂದಗುಡಿಗೂ ಅಷ್ಟೇ, ಬೇರೆ ಎಲ್ಲ ಈಗೇನ್ ಮಾಡ್ತಿರಲ್ಲ ಗಲಾಟೆಗಳು, ರೈತರುಗಳೆಲ್ಲ ನಮ್ಗೆ ಜಮೀನ್ ಜಾಸ್ತಿ ಸಿಗ್ತದೆ, ಬೆಲೆ ಜಾಸ್ತಿ ಸಿಗ್ತದೆ ಅಂತ. ಬಟ್ ಅಕ್ವಿಷನ್ ಒಂದ್ ಕಡೆ ಆಗ್ತಾ ಇದೆ. ಸೊ ಅದಕ್ಕೆ ಏನಾದ್ರು ಮಾಡಿ, ಐ ಥಿಂಕ್ ಐ ವಿಲ್ ಕಮ್ ಬ್ಯಾಕ್ ಟು ಯು ಆನ್ ದಟ್ ಇಶ್ಯೂ. ಸೊ ಅದಕ್ಕೆ ಆಮೇಲೆ ಈ FIR ಕಡಿಮೆ ಮಾಡಬೇಕು ಅಂತ ಮಾಡಿ ಪ್ರೀಮಿಯಂ FIR ತಗೊಳ್ಳಿ ಅಂತ ಹೇಳಿದ್ರು. ನಾನು ಅದಕ್ಕೆ ಏನೋ ಒಂದು ಮಾಡಿದ್ದೆ, ಒಂದು ರೇಟ್ ಮಾಡಿ ಒಂದು ಹೊಸದಾಗಿ ನಿಮ್ನೆಲ್ಲ ಕನ್ವಿನ್ಸ್ ಮಾಡಿ ಒಪ್ಪಿದ್ದೆ. ಗವರ್ನರ್ ಹತ್ರಕ್ಕೆ ಹೋಗಿ ನಿಮ್ಮ ಪಾರ್ಟಿಯವರೇ ಕೆಲವರು ಹೋಗಿ ತಗರಾಲ್ ಕೊಟ್ಟರು. ಅವ್ರು ಕೆಲವರು DK ಹಿಂಗೆ ಹೇಳ್ತಾ ಇದ್ದಾರೆ, ಆಯ್ತು ಬಿಡಿ ಸ್ವಾಮಿ, ನನ್ನ ಮೇಲೆ ತಗರಾಲ್ ಕೊಟ್ಟು ನಾನೇನೋ ಇದ್ರಲ್ಲೇನೋ ಲಂಚ ಹೊಡಿತಾ ಇದ್ದೀನಿ ಅಂತ ಲೆಕ್ಕ ಹಾಕೋ ಹೇಳಿದ್ರೆ ನಂದು ಬಿಟ್ಬಿಡಿ ನೀವು. ಈಗ 2020ರಲ್ಲಿ BJP ಗವರ್ಮೆಂಟ್ ಮಾಡಿದ್ದಾರೆ, ಲೆಟ್ ಅಸ್ ಟೇಕ್ ದಟ್ ಇಟ್ಸ್ ಅಂದ್ಬಿಟ್ಟು ಈಗ ಅದನ್ನೇ ಇಂಪ್ಲಿಮೆಂಟ್ ಮಾಡಿದ್ದೀನಿ. ಅದೊಂದು ಸಣ್ಣ ಲಾಬಿ ಇದೆ. ಆ TDR ಅವರು ಎಲ್ಲ ಬೋಗಸ್ TDR ಗಿರಾಕಿಗಳಿದೆಲ್ಲ ಇದ್ದಾರೆ, ಎಲ್ಲ ಬಸ್ಕೊಂಡು ಮಾಡ್ಕೊಂಡಿದ್ದಾರೆ. ಅವರು ಕೋರ್ಟು, ಸುಪ್ರೀಂ ಕೋರ್ಟ್ ಗಂಟ ಹೋಗ್ಬಿಟ್ಟಿದ್ದಾರೆ. ನನಗೆ ಸುರೇಶ್, ಶಿವರಾಮ್ ಕಾರಂತ್ ಲೇಔಟ್ ಎಲ್ಲ ಆಗಿದೆ, 10,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ. ಐ ಆಮ್ ನಾಟ್ ಏಬಲ್ ಟು ರಿಸೀವ್ ಅಪ್ಲಿಕೇಶನ್.
ಕೋರ್ಟ್ಗೆ ಹಾಕ್ಬಿಟ್ಟಿದ್ದಾರೆ, ಕೋರ್ಟಿಂದ ಅಲ್ಲಿ ನಿಲ್ಲಿಸಿದ್ದಾರೆ. ಈಗೇನೋ ರೈತರುಗಳಿಗೆ ಮಾತ್ರ ಕೊಡಿ ಅಂತ ಹೇಳಿದ್ದಾರೆ, ಅದಕ್ಕೇನೋ ಒಂದು ಸಿಸ್ಟಮ್ ತರ್ತಾ ಇದೀವಿ. ಹೊಸ ಅಪ್ಲಿಕೇಶನ್ 10,000 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಲೆವೆಟ್ ಮಾಡಿ ಸರ್ಕಾರಕ್ಕೆ ಅಪ್ಲಿಕೇಶನ್ ತೆಗೆದುಕೊಳ್ಳಕ್ ಆಗ್ತಾ ಇಲ್ಲ ಅಂತಂದ್ರೆ ಎಷ್ಟು ಕನ್ಸ್ಟ್ರೆಂಟ್ಸ್ ಇದೆ ಅಂತಂದ್ರೆ, ಗಾರ್ಬೇಜ್ ವಿಚಾರಕ್ಕೆ ಹೋದ್ರೆ ಕಸದ್ಗೆ ಕೋರ್ಟು, ಪ್ರೀಮಿಯಂ ಎಫ್ಐಆರ್ಗೆ ಕೋರ್ಟು, ಆ ಅಪ್ಲಿಕೇಶನ್ ತಗೊಂಡು ಬಡವರಿಗೆ ಸೈಟ್ ಹಂಚೋಣ, ಯಾರು ಅರ್ಜಿ ಹಾಕೊಂಡವ್ರಿಗೆ ಸೈಟ್ ಕೊಡೋಣ ಅಂತಂದ್ರೆ ಕೋರ್ಟು, ಲ್ಯಾಂಡ್ ಓನರ್ಸ್ಗೆ ಕೊಡೋಣ ಅಂದ್ರೆ ಕೋರ್ಟು. ಇವನ ನೈಸ್ ರೋಡ್ ಇನ್ನು ಇವತ್ತರೆಗೂ 25 ವರ್ಷ ಆದ್ರೂ ಕೊಟ್ಟಿಲ್ಲ, ಅದು ಕೋರ್ಟು. ಕೋರ್ಟ್ ಇಸ್ ನಾಟ್ ಅಲೋಯಿಂಗ್. ಗವರ್ಮೆಂಟ್ ಹ್ಯಾಸ್ ಟು ಟೇಕ್ ಸಮ್ ಡಿಸಿಷನ್ ಆನ್ ದಿಸ್ ಬೋಲ್ಡ್ ಡಿಸಿಷನ್. ಅದಕ್ಕೇನೋ ಒಂದು ನೋಡೋಣ, ಪರಮೇಶ್ವರ್ ಅಧ್ಯಕ್ಷತೆಯಲ್ಲಿ ಏನೋ ಒಂದು ಸಮಿತಿ ಮಾಡಿದ್ದಾರೆ, ಅದಕ್ಕೇನೋ ಒಂದು ಮಾಡೋಣ. ಇಲ್ಲಿ ಆಮೇಲೆ 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 ಗೊತ್ತಪ್ಪ, ನಿನ್ನ ಧ್ವನಿ ಕೇಳಬೇಕು ಕಿವಿಗೆ, ಸೋಮಶೇಖರ್ ಧ್ವನಿ. ಆಮೇಲೆ ಮಾತಾಡೋಣ, ನೈಸ್ ವಿಚಾರ ಆಮೇಲೆ ಮಾತಾಡೋಣ. ಓಕೆ, ಹಿಂಗಿದೆ ಅಧ್ಯಕ್ಷೆ. ಸೊ ಅದಕ್ಕೆ ಪ್ರೀಮಿಯಂ ಎಫ್ಐಆರ್ಗೆ ಈಗ ವಿ ಹ್ಯಾವ್ ಅಲೋಡ್ ಇಟ್. ಸೊ ಅದಕ್ಕೇನೋ ಒಂದು ಸಣ್ಣ ಕೋರ್ಟಲ್ಲಿ ಒಂದು ಇಶ್ಯೂ ಇದೆ, ಅದಕ್ಕೆ ಥರ್ಡ್ ಪಾರ್ಟಿ ರೈಟ್ ಮಾಡಬಾರ್ದು, ಅದಕ್ಕೆ ಎಲ್ಲ ಕಾಯ್ತಾ ಇದಾರೆ. ಈ ಕಸದ ವಿಚಾರಕ್ಕೆ ಆ ಮಾಫಿಯಾ ಐ ಥಿಂಕ್ ಅವರೆಲ್ಲ ಹೆಂಗ್ ಮೇಂಟೈನ್ ಮಾಡೋದು ನನಗೆ ಗೊತ್ತಿಲ್ಲ. ನನಗೆ ಗಾಬರಿ ಆಗ್ಬಿಡ್ತು ನೆನ್ಸ್ ಮಾಡಿದೆ. 89 ವಾರ್ಡ್ ಮಾಡಿದ್ರು, ಏನೆಲ್ಲ ಕೋರ್ಟ್ಗೆ ಹೋಗಿ ಗಲಾಟೆ ಮಾಡಿ ಅಡ್ವರ್ಟೈಸ್ಮೆಂಟ್ಗೂ ಬಿಡಲ್ಲ, ಇದಕ್ಕೂ ಬಿಡ, ಎಲ್ಲದಕ್ಕೂ ಕೋರ್ಟ್ 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 ಕೋರ್ಟ್. ಈಗೇನೋ ಸದ್ಯ ಲಾಸ್ಟ್ ಅಲ್ಲಿ 33 ಪ್ಯಾಕೇಜ್ ಮಾಡಿ ಈಗೇನೋ ಒಂದು ಸ್ಟೇಜ್ ಬಂದಿದೆ. 4 ಕಡೆ ಮಾಡಬೇಕು ಅಂತ ಮಾಡಿದೆ, ಜಾಗ ಪ್ರಾಬ್ಲಮ್ ಆಯ್ತು. ಕೊನೆಗೆ 2 ಕಡೆಗೆ ಫೈನಲೈಸ್ ಮಾಡಿ ನೈಸ್ ಒಂದು ಜಾಗ. ಮತ್ತು ದೊಡ್ಡಬಳ್ಳಾಪುರದಲ್ಲಿ ಪಾಪ ನಮ್ಮ ಮುನ್ರಾಜ್ ಗಲಾಟೆ ಮಾಡ್ತಾ ಇದೆ ಈಗೂ, ಅಲ್ಲೊಂದು ಮೊದಲೇ ಒಂದಿತ್ತು, ಆ ಜಾಗ ತೆಗೆದುಕೊಂಡು ಈಗ ಟೆಂಡರ್ ಕೂಡ ಅದು ಫೈನಲೈಸ್ ಆಗಿದೆ. ಸೊ ವಿ ಆರ್ ಟ್ರೈಂಗ್. ಈ ಮಧ್ಯದಲ್ಲಿ ನಮ್ಮ MLAಗಳು ಗಲಾಟೆ, ನಮ್ಮೂರ ಒಳಗಡೆ ಇತ್ಕೊಂಡು ಹೋಗ್ತಾ ಇದ್ದೀರಾ, ಅದಕ್ಕೆ ರೋಡ್ ಕೊಡಿ. 300 ಕೋಟಿ ವಸೂಲು ಮಾಡ್ಬಿಟ್ರು ನನ್ನ ಹತ್ರ. 300 crores ಗಿವನ್. ಯಾರು ನಮ್ಮ ನಿಂಬಾವಳಿಗೆ, ಈ ಕಡೆ ಇವ್ರಿಗೆ, ಈ ಕಡೆ ಸೋಮಶೇಖರ್ಗೆ ಎಲ್ಲ ಸೇರಿ 300 ಕೋಟಿ ಅಂದ್ರೆ ಡೆವಲಪ್ಮೆಂಟ್ಗೆ ವಸೂಲು ಮಾಡಿರೋದು ಅವರು. ನಮ್ಮೂರಲ್ಲಿ ರೋಡ್ ಹೋಗ್ತಾ ಇದೆ ಅಂತೇಳಿ ಅವ್ರದ್ದೆಲ್ಲ ಗಲಾಟೆ. ಪಾಪ ಇನ್ನ ಏನು ನಾನು ನಮ್ಮ ದೇವನಹಳ್ಳಿ ದೊಡ್ಡಬಳ್ಳಾಪುರ MLA ಕೊಟ್ಟಿಲ್ಲ, ಇನ್ನ ಸ್ವಲ್ಪ ಕೊಡಬೇಕು ಅವ್ರಿಗೆ. ಸೊ ಇಷ್ಟಿದೆ. ಸೊ ಹಂಗೆ ನಾವು ಎಲಿವೇಟೆಡ್ ಕಾರಿಡಾರ್ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ವಿ. ಯಾಕೆಂದ್ರೆ ವಿಧಿನೇ ಇಲ್ಲ, ಟ್ರಾಫಿಕ್ ಈಸಿ ಆಗಬೇಕು. ಅದಕ್ಕೆ ಒಂದು ದೊಡ್ಡ ಸುಮಾರು 109 ಕಿಲೋಮೀಟರ್ ಎಲಿವೇಟೆಡ್ ಕಾರಿಡಾರ್ಗೆ ಪ್ಲಾನ್ ಮಾಡಿ, ಅದು ಕೂಡ ಈಗ ಬರ್ತಾ ಇದೆ, ಪ್ರಾಜೆಕ್ಟ್ ಬರ್ತಾ ಇದೆ. ಬಫರ್ ರೋಡ್ ವಿಚಾರ, ಹೊಸ ರೋಡ್ ಆಡ್ ಮಾಡಲಿಲ್ಲ, ಹೆಂಗ್ ರೋಡ್ ಆಡ್ ಮಾಡೋದು? ಸೊ ಈ ನಾಲೆಗಳ ಪಕ್ಕ ಇತ್ತು, ಅದಕ್ಕೆ ಸಂಚಾರಯುಕ್ತ ಅಂತ ಅಂದ್ಬಿಟ್ಟು ಒಂದು 300 ಕಿಲೋಮೀಟರ್ ಐಡೆಂಟಿಫೈ ಮಾಡಿದೆ. ಪಾಪ ಐ ಶುಡ್ ಥ್ಯಾಂಕ್ ದಿ ಮಿಲಿಟರಿ ಪೀಪಲ್, ಅವರು ಒಂದಷ್ಟು ಜಾಗ ಬಿಟ್ಕೊಟ್ಟಿದ್ದಾರೆ. ಅಲ್ಲಿ ಆ ಕೆನಲ್ ಪಕ್ಕ ಇಟ್ಕೊಂಡು ಆ ಹೊಸ ರೋಡ್ನ ಏರ್ಪೋರ್ಟ್ ಆದ್ಮೇಲೆ ಹಳೆ ಏರ್ಪೋರ್ಟ್ ಪಕ್ಕದಲ್ಲೇ ಮಾಡಿ ಅಲ್ಲೊಂದು ಹೋಗ್ತಾ ಇದೆ. ತಿರ್ಗಾ ಇಲ್ಲಿ ತಣಿಸಂದ್ರ ಒಂದು ಹೋಗ್ತಾ ಇದೆ. ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಒಂದು ಐಡೆಂಟಿಫೈ ಮಾಡಿದ್ದೀವಿ. ಹಿಂಗೆ ಒಟ್ಟು ಒಂದು 300 ಕಿಲೋಮೀಟರ್ ಮಾಡಿ ಅದಕ್ಕೊಂದು 3,000 ಕೋಟಿ ರೂಪಾಯಿ ಅಷ್ಟು ಪ್ಲಾನ್ ಹಾಕೊಂಡಿದ್ದೀವಿ ಹೊಸ ರೋಡ್ ಕ್ರಿಯೇಟ್ ಮಾಡಕ್ಕೆ. ಈಗ ಸದ್ಯಕ್ಕೆ ಒಂದು 300 ಕೋಟಿ ಮಾತ್ರ ಇಟ್ಟಿದ್ದೀವಿ. ಅದಕ್ಕೆ ದುಡ್ಡು ಕೊಡಕ್ ಆಗಲ್ಲ, ಅಕ್ವಿಷನ್ ಮಾಡಕ್ಕಲ್ಲ, TDR ಕೊಡಬೇಕು. ಅವ್ರದ್ದೇನೋ ಲೆಕ್ಕಾಚಾರ ಇದೆ, ಅದಕ್ಕೆ ರಿಪ್ಲೈ ಬರ್ತೀನಿ. ಆಮೇಲೆ ಮೊನ್ನೆ ಹಿಂದೆ ಜಯನಗರ ಕಡೆ ಡಬಲ್ ಡೆಕ್ಕರ್ ಅಂತ ಮಾಡಿದ್ರು. ನಾನು ಪ್ರೈಮ್ ಮಿನಿಸ್ಟರ್ ತೋರಿಸ್ತಾ ಇದ್ದಾನ. ಐ ಆಸ್ಕ್ಡ್ ಹಿಮ್ ಟು ಸಿ ದಟ್ ಮಾಡಲ್. ಐ ಥಿಂಕ್ ಅಶೋಕ್ ಇದ್ರೆ ಏನೋ ಗೊತ್ತಿಲ್ಲ ನನಗೆ. ನೋಡಿ, ಇಲ್ಲೇ ಇದೆ ಫೋಟೋ, ಪ್ರೈಮ್ ಮಿನಿಸ್ಟರ್ ನೋಡ್ತಾ ಇರೋ ಫೋಟೋ. ಈ ಸೆಡ್ ಈ ಅಗ್ರಿ ಟು ಮೀ. ಇವರು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ನಾಗ್ಪುರಲ್ಲಿ. ನೋಡಿಯಪ್ಪ, ತೋರಿಸಿ ಅದನ್ನ. ಈ ಅಗ್ರಿ ಟು ಇಟ್. ಸೊ ಅದನ್ನ ಮಾಡಬೇಕಂದ್ರೆ ಅದು ಬೆಂಗಳೂರು ಫುಲ್ ಮಾಡಿಬಿಡ್ಬೇಕಾಯ್ತು ನಮ್ಮ ಮೊದಲೇ. ವಿ ಟುಕ್ ಎ ಲೇಟರ್ ಡಿಸಿಷನ್. ಈಗ ನಾನು ಅದ್ರ ಬಗ್ಗೆ ಸುಮಾರು ಹೆಚ್ಚು ಕಮ್ಮಿ ಹೊರಟಿದ್ದೀನಿ. ಒಂದು 40 ಕಿಲೋಮೀಟರ್ ಆಡ್ ಮಾಡಿದ್ದೀನಿ. ಅದು ಸೇರಿಸಿದ್ರೆ ಒಂದು 50 ಕಿಲೋಮೀಟರ್ ಆಗ್ತದೆ. 9,000 ಕೋಟಿ ಇದೆ. ಒಂದು ಟೆಕ್ನಿಕಲ್ ರಿಪೋರ್ಟ್ಗೋಸ್ಕರ ಕಾಯ್ತಾ ಇದ್ದಾರೆ ಅಷ್ಟೇ. ಸೊ ಅದು ಟೆಂಡ್. ಯಾಕೆಂದ್ರೆ ಕೆಳಗಡೆ ಇದನ್ನು ಹೋಗೋದು, ಡಬಲ್ ಡೆಕ್ ಇದು ಬಸ್ ಹೋಗೋದು 4 ಲೈನು, ಅದಾದ್ಮೇಲೆ ಮೇಲ್ ಮೆಟ್ರೋ ಹೋಗೋದು, ಆ ರೀತಿ ಮಾಡಿದ್ವಿ. 50-50 ಶೇರಿಂಗ್. ಬೆಂಗಳೂರು ಸಿಟಿ ಇವರು ಮೆಟ್ರೋರ್ ಅರ್ಧ, ಕಾರ್ಪೊರೇಷನ್ ಅರ್ಧ ದುಡ್ಡು. ಇಬ್ರು ಒಬ್ಬರೇ ಕೊಡಕ್ಕಾಗಲ್ಲ ಅಂತೇಳಿ ಇಬ್ರಿಗೂ ಶೇರ್, ಯಾಕೆಂದ್ರೆ ಗೌರ್ಮೆಂಟ್ ಲ್ಯಾಂಡ್ ಅಲ್ಲಿ ಮಾಡ್ತಾ ಇದಾರಲ್ಲ. ಸೊ ಇಬ್ರು ಶೇರ್ ಮಾಡಿ ಅಂತ ಅಂದ್ಬಿಟ್ಟು ಅವ್ರಿಬ್ರಿಗೂ ತೀರ್ಮಾನ ಮಾಡಿದ್ವಿ. ಸೊ ಹಿಂಗೆ ಬೆಂಗಳೂರು ನಗರನ ಒಂದು ವರ್ಲ್ಡ್ ಕ್ಲಾಸ್ ಸ್ಟ್ಯಾಂಡರ್ಡ್ಗೆ ತೆಗೆದುಕೊಂಡು ಹೋಗ್ಬೇಕು ಅಂತೇಳಿ ಪ್ಲಾನ್ ಮಾಡಿ ಅಪ್ಗ್ರೇಡ್ ಮಾಡಲಿಕ್ಕೆ ಈಗಾಗಲೇ ನಾವು ಬೇಕಾದಷ್ಟು ಕಾರ್ಯಕ್ರಮ ರೂಪಿಸಿ ಸುಮಾರು 1.5 ಲಕ್ಷ ಕೋಟಿ ರೂಪಾಯಿ ಅಷ್ಟು ಮೆಟ್ರೋ ಇರ್ಬೋದು, ಬೇರೆ ಬೇರೆ 350 ಕಿಲೋಮೀಟರ್ ಅಷ್ಟು ಮೆಟ್ರೋ ಒಟ್ಟು ಸೇರಿ ಇನ್ನೊಂದು ನೆಕ್ಸ್ಟ್ 2-3 ಇಯರ್ಸ್ಗೆ ಏರ್ಪೋರ್ಟ್ ವರೆಗೂ ನೋಡಿ ಆಗ್ತಾ ಇದೆ. ಸೊ ಹಂಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಇವತ್ತು ಮಾಡ್ಕೊಂಡು ನಾವು ಬಂದಿದ್ದೀವಿ ಅಧ್ಯಕ್ಷರೇ.